ಸರ್ ನಿನ್ನೆ ನೀವೊಂದು ಮಾತು ಹೇಳಿದ್ರಿ, ಬಜೆಟ್ ಆದ ನಂತರ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ ಅಂತ. ಎಲ್ಲಿ ಯಾವಾಗ ಹೇಳಿದ್ರೆ ಎಲ್ಲಿ ಇಲ್ಲ, ಇವತ್ತು ಪತ್ರಿಕೆಗಳಲ್ಲಿ ಬಂದಿರಬಹುದು, ನಾವೆಲ್ಲಿ ಹೇಳಿದ್ರೆ ಹಂಗೆ ಆ ಥರ ಯಾವುದು ಇಲ್ಲ, ನಮ್ಮ ಹಂತಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದೀವಿ. ಅಲ್ಲ, ಬಜೆಟ್ ಅಂತ ಆ ಥರ ಚಾನ್ಸಸ್ ಇದೆಯಾ ಅಂತ. ಈಗ ಸಿ ಎಮ್ ಅವ್ರು ಬರ್ತಾರೆ, ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದು ಅಲ್ಲ, ನೀವೇ ನೆಕ್ಸ್ಟ್ ರೇಸಲ್ಲಿ ಇರೋದ್ರಿಂದ ನಿಮ್ಮನ್ನೇ ಇಲ್ಲ ನಾವು ರೇಸ್ನಲ್ಲಿಲ್ಲ, ಬಗ್ಗೆನೂ ಹೇಳ್ದಂಗಿದೆ ಅದು ಎಲ್ಲ. ನಾವು ರೇಸ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಈಗ ನಿಮ್ಗೆ ದೊಡ್ಡವರು ಬಂದ್ಮೇಲೆ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು. ಅಲ್ಲ, ಕರೆಕ್ಟ್ ಸರ್, ಆ ಥರದ್ದು ಏನಾದ್ರು ಸಿಚುವೇಶನ್ಸ್ ಇದೆಯಾ? ಇಲ್ಲ ಆ ಥರ ಇಲ್ಲವೇ ಇಲ್ಲ. 28 ಇದ್ದೀರಾ ಸರ್ ಈ ಸಲ? 28 ಬರಲಿ, ಇನ್ನೂ ಹತ್ತಿರ ಬರಲಿ, ಅವಾಗ ಹೇಳೋದು. ಈಗ ಇನ್ನೂ ದೂರ ಇದೆಯಲ್ಲ 28 ಕೂಡ, ಇನ್ನು 30 ತಿಂಗಳಿದೆ, ಇದೆ, ಬಂದ್ಮೇಲೆ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಇದು ಅಧಿಕಾರ ಹಂಚಿಕೆ ಬಗ್ಗೆ ಏನಾದರೂ ಚರ್ಚೆಗಳಿದೆಯಾ ಏನು ಅನ್ನೋದು? ಇಲ್ಲ ನಮ್ಮ ಅದು ಹೇಳಿಲ್ಲ, ನಾವು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರೋ ಹೋಗ್ತಾರ ಅಂತ. ಸರ್ ನೀವು ಉತ್ತರಾಧಿಕಾರಿ ಅಂತಾರೆ, ನಮ್ಮ ಮಟ್ಟದಲ್ಲಿ ಇಲ್ಲ ಅಂತ. ಇಲ್ಲ ಈಗ ಸಿ ಎಮ್ ಅವ್ರು ಬರ್ತಾರೆ, ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದು. ಅಲ್ಲ, ನೀವೇ ನೆಕ್ಸ್ಟ್ ರೇಸಲ್ಲಿ ಇರೋದ್ರಿಂದ ನಿಮ್ಮನ್ನೇ ಇಲ್ಲ ನಾವು ರೇಸ್ನಲ್ಲಿಲ್ಲ, ಬಗ್ಗೆನೂ ಹೇಳ್ದಂಗಿದೆ ಅದು ಎಲ್ಲ. ನಾವು ರೇಸ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಈಗ ನಿಮ್ಗೆ ದೊಡ್ಡವರು ಬಂದ್ಮೇಲೆ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು. ಅಲ್ಲ, ಕರೆಕ್ಟ್ ಸರ್, ಆ ಥರದ್ದು ಏನಾದ್ರು ಸಿಚುವೇಶನ್ಸ್ ಇದೆಯಾ? ಇಲ್ಲ ಆ ಥರ ಇಲ್ಲವೇ ಇಲ್ಲ. 28 ಇದ್ದೀರಾ ಸರ್ ಈ ಸಲ? 28 ಬರಲಿ, ಇನ್ನೂ ಹತ್ತಿರ ಬರಲಿ, ಅವಾಗ ಹೇಳೋದು. ಈಗ ಇನ್ನೂ ದೂರ ಇದೆಯಲ್ಲ 28 ಕೂಡ, ಇನ್ನು 30 ತಿಂಗಳಿದೆ, ಇದೆ, ಬಂದ್ಮೇಲೆ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಇದು ಅಧಿಕಾರ ಹಂಚಿಕೆ ಬಗ್ಗೆ ಏನಾದರೂ ಚರ್ಚೆಗಳಿದೆಯಾ ಏನು ಅನ್ನೋದು? ಇಲ್ಲ ನಮ್ಮ ಅದು ಹೇಳಿಲ್ಲ, ನಾವು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರೋ ಹೋಗ್ತಾರ ಅಂತ. ಸರ್ ನೀವು ಉತ್ತರಾಧಿಕಾರಿ ಅಂತಾರೆ, ನಮ್ಮ ಮಟ್ಟದಲ್ಲಿ ಇಲ್ಲ ಅಂತ. ಇಲ್ಲ ನಿರ್ಣಯ ತೊಳೋ ಜಾಗದಾಗ ನಾವಿಲ್ಲರಲ್ಲ, ಡಿಸಿಷನ್ ತೊಳೋ ಜಾಗದಾಗ ನಾವು ಇಂಪಾರ್ಟೆಂಟ್ ಲೀಡರ್ ಇರ್ಬೋದು, ಆ ಥರ ಇಲ್ಲ, ಪ್ರಶ್ನೆ ಇಲ್ಲ. ಆದರೆ ಡಿಸಿಷನ್ ತೊಳೋದಿಲ್ಲ ಡೆಲ್ಲಿಯಲ್ಲಿ, ನಮ್ಮ ಮಟ್ಟದಲ್ಲಿ ಯಾವುದೂ ಇರಲ್ಲ. ಓಕೆ ಸರ್, ಸಿದ್ಧತೆ ಹೇಗಿದೆ ಸರ್? ಈಗ ಸಿದ್ದರಾಮಯ್ಯ ಸಾಧಾರಣ ಸಮಾವೇಶ, ಸರ್ಕಾರದ ಸಾಧನೆ ಸಮಾವೇಶ ಮಾಡ್ತಾ ಇದ್ದೀವಿ 1,000 ನೋಡೋಣ, ಇನ್ನೂ ನಿರ್ಧಾರ ಆಗಬೇಕು. ಅದು ಇನ್ನೂ ಚರ್ಚೆ ಆಗಬೇಕು, ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತ ನಿರ್ಧಾರ ಆಗಬೇಕು. ಸೊ ಅಂತಿಮವಾಗಿ ಅವರೇ ಸಿ ಎಮ್ ಅವರೇ ಡಿಸಿಷನ್ ತೊಗೋಬೇಕು ಅದಕ್ಕೆ. ಯಾಕೆ ನಾಳೆಗೆ ದಾಖಲೆ ನಾಳೆ ಹೈಯೆಸ್ಟ್ ಚೀಫ್ ಮಿನಿಸ್ಟ್ರು ಎಷ್ಟು ದಿನ ಮುಂದುವರಿಬೋದು ಸರ್ ಅದು? ಇನ್ನು ಎಷ್ಟು ದಿನ ಹೋಗ್ಬೋದು ಸರ್ ಆ ದಾಖಲೆ ಅಂತ ಸರ್? ಕೇಳ್ಬೇಕು ನೀವು ಅವ್ರನ್ನ. ಸಿ ಎಮ್ ಅಲ್ಲ ಸರ್, ನಿಮ್ಗೆ ಗೊತ್ತಿರುತ್ತಲ್ಲ ಸರ್, ಆಲ್ ಟೈಮ್ ರೆಕಾರ್ಡ್ ಆಗುತ್ತಾ ಏನು ಅಂತ ಕೇಳ್ತಾ ಇದ್ದಾರೆ. 5 ವರ್ಷ ಮುಗಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಇಂಡೈರೆಕ್ಟ್ಲಿ. ಇಲ್ಲ ಈಗಂತೆ ಅವ್ರು 5 ವರ್ಷಕ್ಕೆ ಸಿ ಎಮ್ ಆಗಿದ್ದಾರೆ. ಇದ್ದದ್ದು 5 ವರ್ಷಕ್ಕೆ ಅವರು. ಸೊ ನಾವೀಗೆಲ್ಲ ಸಾಕಷ್ಟು ಸರ್ ಇದ್ರ ಬಗ್ಗೆ ಹೇಳಿದ್ದೀವಿ. ಆದ್ರೂ ಯಾಕೆ ಸುಮ್ಮನೆ ಚರ್ಚೆ ಅನಗತ್ಯವಾಗಿ ನಡೀತಾನೆ ಇದೆಯಲ್ಲ ಸರ್ ತುಂಬ ದಿನಗಳಿಂದ? ಅದು ನಿಲ್ಲಬೇಕು, ಅದು ಚರ್ಚೆ ನಿಲ್ಲಬೇಕಂತ ನಮ್ಮದು ಕೂಡ ಅಭಿಪ್ರಾಯ ಇದೆ. ಸರ್ ಅವ್ರು 5 ವರ್ಷ ಸರ್, ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅನ್ನೋದು ಪ್ರಶ್ನೆ. ನಾವೆಲ್ಲ ಇರ್ತಾವೆ ಅಂತ ಹೇಳಿದ್ವಿ, ಅವರು ಹೇಳಿದ್ದಾರೆ. ಸ್ವಂತ ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ. ಮತ್ತೆ ಇನ್ನೇನು ನಾವೇನು ಹೇಳಿದ್ರೆ ಸರ್, ಯಾಕಂದರೆ ನಿನ್ನೆ ಕೂಡ ಅಹಿಂದ ಸಭೆ ಆಯಿತು, ದಲಿತರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಲಿ ಅಂತ ಸ್ವಾಮೀಜಿಗಳೆಲ್ಲ ಹೇಳಿದ್ರು. ಈ ಥರ ಚರ್ಚೆಗಳಾಗ್ತಾ ಇದೆ. ಎಲ್ಲ ನಮಗೆ ಚರ್ಚೆ ಇರೋದು. ಎಲ್ಲರೂ ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ, ದೊಡ್ಡ ಲಿಸ್ಟೇ ಇದೆ. ದೊಡ್ಡ ಇಲ್ಲ, ನಮ್ದು ಇದ್ರಾಗಿಲ್ಲ. ನೆಕ್ಸ್ಟ್ ನೋಡೋಣ. ಕೆಪಿಸಿಸಿ ಅಧ್ಯಕ್ಷರ ಲಿಸ್ಟಲ್ಲಿ ಅಧ್ಯಕ್ಷರ ಹೆಸರು ಇದ್ದೀರಾ? ಅದಿನ್ನು ಚರ್ಚೆಗೆ ಬಂದಿಲ್ಲ, ಚರ್ಚೆಗೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ಸಾಧ್ಯತೆ ಇದೆಯಾ ಅಂತ.